ಈಗ ನೆಕ್ಸ್ಟ್ ಈಗ ಶಿವಣ್ಣನ ಜೊತೆಗೆ ಒಂದು ಮೂವಿ ಬರುತ್ತಲ್ಲ, ಆಪರೇಷನ್. 666 ಆಪರೇಷನ್ ಮೊನ್ನೆ ಟೀಸರ್ ರಿಲೀಸ್ ಆಗಿದೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಓಕೆ, ಸೊ ಒಂದಷ್ಟು ಭರವಸೆ ಇಡ್ಬೋದು ಮುಂದೆ ನೀವು ತೆಗೆಯುವಂಥ ಚಿತ್ರಗಳ ಮೇಲೆ. ಸಾಲು ಚಿತ್ರಗಳು ರೆಡಿ ಇವೆ ಖಂಡಿತ. ಈಗ ಮದರ್ ಪ್ರಾಮಿಸ್ ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಕೂಡ ಅಷ್ಟೇ ಒಳ್ಳೆ ಎಂಟರ್ಟೈನರ್. ಐ ಕ್ಯಾನ್ ಈಗ ನೀವು ಡಾಲಿ ಪ್ರಾಮಿಸ್ ಅಂತ ಹಾಕಿದಾರಲ್ಲ, ಐ ಕ್ಯಾನ್ ಪ್ರಾಮಿಸ್ ದಟ್. ಸಿ, ನಾ ಹೇಳದ್ನಲ್ಲ, ಈ ಸೋಲು ಗೆಲುವುಗಳು ಇವೆಲ್ಲ ಸೆಕೆಂಡ್ರಿ. ಪ್ರತಿ ಸರಿನೂ ಸಿನಿಮಾ ಗೆದ್ದೇ ಗೆಲ್ತವೆ, ಅದ್ಭುತ ಆಗ್ತವೆ ಅಂತಲೇ ಮಾಡೋಕ್ಕಾಗಲ್ಲ. ನಿಜ. ಅದ್ರ ಮಧ್ಯ ಕೆಲವೊಂದು ಸೋತಿರ್ತವೆ. ಬಟ್ ಆ ಪ್ರೇಕ್ಷಕನಿಗೆ ಆ ಪ್ರಯತ್ನಗಳಲ್ಲಿ ಪ್ರಾಮಾಣಿಕತೆ ಕಾಣಬೇಕು. ನಮ್ಮದು ಆ ಪ್ರಾಮಾಣಿಕತೆ ಕಾಣ್ತಿಲ್ಲ ಅಂದಾಗಷ್ಟೇ ಅವರು ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಆಗೋದು. ಆ ವಿಷಯದಲ್ಲಿ ನಾವು ಪ್ರತಿ ಸರಿನೂ ಭಾಳ ಪ್ರಾಮಾಣಿಕವಾಗಿ ಪ್ರಾಜೆಕ್ಟ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಬಂದಿದ್ದೀವಿ. ಸೊ ಇನ್ಮೇಲೂ ಕೂಡ ಅಷ್ಟೇ ಹಾನೆಸ್ಟಾಗಿಯೇ ಪ್ರಾಜೆಕ್ಟ್ಗಳನ್ನ ಪ್ರೆಸೆಂಟ್ ಮಾಡ್ತೀವಿ. ಸೊ ಅದು ಕೆಲವೊಂದು ಅವ್ರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಕೆಲವೊಂದು ಇಷ್ಟ ಆಗ್ಬೋದು. ಬಟ್ ಒಂದು ಆನೆಸ್ಟಿ ಅಂತೂ ಯಾವಾಗಲೂ ಇರುತ್ತೆ. ಈಗ ಯಾವ್ಯಾವ ಭಾಷೆಯ ಸಿನಿಮಾಗಳಲ್ಲಿ ಮಾಡ್ತಾಯಿದ್ದೀರಿ? ಇಲ್ಲ, ಈಗ ಸದ್ಯಕ್ಕೆ ಕನ್ನಡ ಸರ್, ಸದ್ಯಕ್ಕೆ ಕನ್ನಡ. ಅಂದರೆ ತುಂಬ ಒಳ್ಳೆ ಟೀಮ್ಗಳ ಜೊತೆ ಒಳ್ಳೆ ಪಾತ್ರಗಳು ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಯಾಕೆಂದರೆ ನಾನು ಹೋಗಿ ಅಲ್ಲಿ ಮಾಡೋದು ನನಗೂ ಡಿಫ್ರೆನ್ಸ್ ಆಗಬೇಕು ಆ್ಯಂಡ್ ಅವ್ರಿಗೂ ಡಿಫ್ರೆನ್ಸ್ ಆಗಬೇಕು. ಅಂದರೆ ಅದು ಇಬ್ಬರಿಗೂ ಕಾಂಟ್ರಿಬ್ಯೂಟ್ ಮಾಡಬೇಕೇನಾದರೂ ಒಂದು ವ್ಯಾಲ್ಯೂ ಅಡಿಷನ್ ಆಗಬೇಕು. ಮುಂದುವರೆದ ಭಾಗ ಏನಾದರೂ ಇದೆಯಾ? ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ ಸರ್, ನನಗೆ ಗೊತ್ತಿಲ್ಲ. ಯಾಕಂದರೆ ಊಹಾಪೋಹಗಳಿದೆ, ಅದರಲ್ಲಿ ಡಾಲಿ ಧನಂಜಯಗೆ ತುಂಬ ಒಳ್ಳೆ ಪಾತ್ರ ಇದೆ ಅಂತೆ, ಏನೋ ಅದು ಆ ರೀತಿಯಲ್ಲ. ಇಲ್ಲ, ಸದ್ಯಕ್ಕೆ ಐ ಥಿಂಕ್ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದಾರೆ. ಸೊ ಯಾವುದೇ ಅಪ್ಡೇಟ್ ಇಲ್ಲ ನನಗೆ. ಸೊ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ಮಾಡೋದು ಸರ್, ಮಾಡ್ಬೋದಲ್ಲ ಸರ್. ಅದನ್ನು ಕೂಡ ಇವಾಗ ಒಂದು ಪುಷ್ಪ ಮಾಡಿರೋದಕ್ಕೆ ಈಗ ಭಾಳ ಪ್ರೀತಿಯಿಂದ ನಮ್ಗೆ ಈಗ ತೆಲುಗುಲೆಲ್ಲ ಜಾಲ್ರೆಡ್ಡಿ ಅಂತ ಭಾಳ ಪ್ರೀತಿಯಿಂದ ಕರೀತಾರೆ ಅಲ್ಲಿ ಪ್ರೇಕ್ಷಕರು ಕೂಡ. ಸೊ ಐ ಥಿಂಕ್ ಕಲಾವಿದ್ರಾಗ ಅದೆಲ್ಲ ಭಾಳ ಖುಷಿ ಕೊಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ತುಂಬ ನಿಮ್ಮ ಮನಸ್ಸಲ್ಲಿ ಯಾವ್ದಾರ ಕಾಡ್ತಿರುವಂಥ ಯಾವ್ದಾರ ಕಥೆ ಇದೆಯಾ, ಮಾಡಿದ್ರೆ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂಥದ್ದೇನಾರು ಇದೆಯಾ? ಅಂದರೆ ಯೂಶ್ವಲಿ ನಿರ್ದೇಶಕರು ಕಥೆಗಳಿಗೆ ನಾವು ಜೀವ ತುಂಬ್ತಾ ಇರ್ತೀವಿ ಕಲಾವಿದರಾಗಿ ಎಲ್ಲ. ಬಟ್ ನನಗೊಂದಿಷ್ಟು ಕಥೆಗಳನ್ನ ಹೇಳ್ಬೇಕು ಅಂತ ಆಸೆ ಇದೆ. ಕೆಲವೊಂದು ಈಗ ನನಗೊಂದಿಷ್ಟು ಏನೇನೋ ಹೇಳಬೇಕು ಅಂತ ಆಸೆ ಇರುತ್ತಲ್ಲ, ಅದನ್ನು ಕೆಲವೊಂದು ಸರಿ ಹಿಂಗೆ ಹಾಡುಗಳಲ್ಲಿ ಹೇಳ್ತೀನಿ, ಲಿರಿಕ್ಸ್ಗಳು ಬರೆದಾಗ ಎಲ್ಲ. ಕಥೆಯಾಗಿ ಹೇಳಬೇಕು ಅಂತ ಆಸೆ ಇದೆ. ನಾನು ಬಹಳ ಹಿಂದಿನಿಂದ ಒಂದು ಸ್ಕ್ರಿಪ್ಟ್ ಬರೆದಿಟ್ಕೊಂಡು ಅದು ಆ್ಯಕ್ಚುಲಿ ಆವಾಗಲೇ ಮಾಡಬೇಕಿತ್ತು. ಅಂದರೆ ಎಲ್ಲ ಡೋರ್ಗಳು ಕ್ಲೋಸ್ ಆಗಿದ್ದಾಗ ಅದನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಟಗರು ಬಂದು ಒಂದು ಒಳ್ಳೆ ಬಾಗಿಲು ಓಪನ್ ಮಾಡ್ತು. ಸೊ ಮತ್ತೆ ಕಲಾವಿದಾಗಿನೇ ನಿಮ್ಮ ಡೋರ್ ಕ್ಲೋಸ್ ಆಗಲ್ಲ ಬಿಡಿ. ಸೊ ಖಂಡಿತ ಕತೆ ಹೇಳೋ ಆಸೆ ಇದೆ ಆ್ಯಂಡ್ ಕಥೆಗಳೂ ಇದೆ. ಆ ಪ್ರಯತ್ನನೂ ಮಾಡ್ತೀನಿ. ಯಾಕಂದರೆ ಭಾಳ ಬ್ಯೂಟಿಫುಲ್ ಮಾತಿದೆ ಏನು ಅಂದರೆ, ನಾವು ಯಾವುದಾದ್ರೂ ಒಂದು ಡೋರ್ ಓಪನ್ ಆಗೇ ಆಗಿರುತ್ತೆ, ನಾವು ತಳ್ಳುವಂಥ ಪ್ರಯತ್ನ ಮಾಡಲ್ಲ ಅಷ್ಟೇ. ನೀವು ಹಿಂಗಂತ ತಳ್ತಾನೆ ಇರ್ತೀರಿ. ಹಾಗಾಗಿ ಏನಂದರೆ ಒಂದಲ್ಲ ಒಂದು ಬಾಗಿಲು ತರ್ಕೊಳ್ಳುತ್ತೆ ನಿಮಗೆ. ಸೊ ಆ ಥರದ್ದೊಂದು ಕತೆ ಇದೆ, ಕಾಡ್ತಿರುವಂಥ ಒಂದು ಕತೆ ಇದೆ. ಅದು ಏನದು ಹೇಳೆ? ಶಬ್ದಕ್ಕೆ ನಿಲುಕದ್ದು ಏನಿಲ್ಲ. ಅಂದರೆ ಇವಾಗ ನಾನು ಜಯನಗರ 4th ಬ್ಲಾಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಬರೆದಾಗ ಜಯನಗರದಲ್ಲಿ ಕೂತು ನನ್ನ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಬರೆದಿದ್ದದು. ಇವತ್ತಿಗೂ ಅದನ್ನು ಭಾಳ ಪ್ರೀತಿ ಮಾಡೋ ಪ್ರೇಕ್ಷಕರಿದ್ದಾರೆ. ಜಯನಗರ 4th ಬ್ಲಾಕ್ ಅಂದರೆ ನೆನೆಸ್ಕೋತಾರೆ ಇವತ್ತಿಗೂ. ಅಂದರೆ ಫಸ್ಟು ಶಾರ್ಟ್ ಫಿಲ್ಮ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ಹಾಗೆ ನಂದೊಂದು ಹಳ್ಳಿ ಬದುಕಿದೆ, ನಾನು ನೋಡಿರೋ ಹಳ್ಳಿಯ ಪಾತ್ರಗಳಿದೆ, ಅಲ್ಲಿಯ ಒಂದು ಇನ್ನೋಸೆನ್ಸ್ ಇದೆ, ಅಲ್ಲಿಯ ಒಂದಿಷ್ಟು ಸಣ್ಣತನಗಳು, ಅದೆಲ್ಲ ಅಲ್ಲಿಯ ತಪ್ಪುಗಳು, ಅಲ್ಲಿನ ಗಿಲ್ಟ್ಗಳು, ಇದನ್ನೆಲ್ಲ ಇಟ್ಕೊಂಡು ಒಂದು ಕತೆ ಹೇಳಬೇಕು ಅಂತ. ಬ್ಯೂಟಿಫುಲ್ ಅಲ್ಲ? ಅದು ಕೇಳೋಕ್ಕೆ ಚೆಂದ ಅನಿಸುತ್ತೆ. ಯಾಕೆಂದರೆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು. ಹಳೆಯ ಬೆಳೆದು ಬಂದಿರುವಂಥ ದಾರಿ ಇದೆಯಲ್ಲ, ಅದು ನಡೆದು ಬಂದಿರುವಂಥ ದಾರಿ ಇದೆಯಲ್ಲ, ಅದನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು. ಆಮೇಲೆ ಪದೇ ಅಮೆರಿಕಾ ಸಿನಿಮಾ ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ. ಅದರಲ್ಲಿ ಒಂದು ಪಾತ್ರನ ಈಗಲೂ ಕೂಡ ಕಾಡೋದು. ಅವನು ಅಮೆರಿಕಕ್ಕೆ ಹೋಗಿ ಕೇಳ್ತಾನೆ, ಅದು ಏನೋ ಅವನು ಬೆಳಗ್ಗೆ ಅವನು ಈ ಪೇಪರು ಮತ್ತು ಈ ಗುಜರಿ ಸಾಬಿನ ನೆನಪಾಗ್ಬಿಡ್ತಾನೆ ಕಣೋ ಪದೇ ಅಂತ ಹೇಳಿದ. ಅವನು ಅಮೆರಿಕದಲ್ಲಿ ಹೋಗಿ ಅವನು ಗುಜರಿ ಸಾಬಿಗೆ ಜ್ಞಾಪಿಸ್ಕೋಬೇಕು ಅವನು. ಹಾಗೆ ನನಗೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಹಳ್ಳಿಯ ಯಾರೋ ಈ ಕಂಬಳಿ ನೇಯಕ್ಕೆ ಬಂದಿರುವಂಥವ್ರು, ಯಾರೋ ಈ ಬೇಸಿಗೆ ಆಗ್ತಾರಲ್ಲ ಅಂಥವ್ರೆಲ್ಲ ನೆನಪಾಗ್ತಾರೆ. ಅಂದರೆ ನೋಡಿ, ಇದು ನಮ್ಮನ್ನು ಯಾವತ್ತೂ ಕೂಡ ಜೀವಂತವಾಗಿ ಇಟ್ಟಿರುತ್ತೆ ಅಂತ. ಹೌದು ಸರ್, ಹೌದು. ಎಸ್. ಸೊ